ಹಾಯ್ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿಬಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ತುಂಬ ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಏನಪ್ಪ ಅಂದರೆ, ಯಾರಾದರೂ ನಿಮ್ಮ ಫೋನಿಗೆ ಕಾಲ್ ಮಾಡಿದ್ರಪ್ಪ ಅಂದರೆ ಆ ಕಾಲು ನಿಮಗೆ ಬರ್ತಾ ಇಲ್ಲ, ಸೊ ಬೇರೆ ಫೋನಿಗೆ ಹೋಗ್ತಾ ಇದೆ. ಇದಕ್ಕೆ ಏನಂತಾರಪ್ಪ ಅಂದರೆ ಕಾಲ್ ಫಾರ್ವರ್ಡಿಂಗ್ ಅಂತಾರೆ. ಯಾಕಪ್ಪ ಈ ರೀತಿ ಆಗುತ್ತೆ ಅಂದರೆ, ಕೆಲವು ಜನ ಏನು ಮಾಡ್ತಾರಪ್ಪ ಅಂದರೆ, ಸೊ ಏನೋ ಮಿಸ್ಟೇಕ್ ಆಗಿ ಏನೋ ಆಪ್ಷನ್ ಕ್ಲಿಕ್ ಮಾಡಕ್ಕೆ ಹೋಗಿ ಈ ರೀತಿ ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವು ಜನ ಏನು ಮಾಡ್ತಾರಪ್ಪ ಅಂದರೆ, ನಿಮ್ಮ ಫೋನ್ ಇಸ್ಕೊಂಡಿರ್ತಾರೆ, ಯಾವುದೋ ರೀಸನ್ಗೋಸ್ಕರ ಇಸ್ಕೊಂಡು ಈ ರೀತಿ ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡಿರ್ತಾರೆ. ಯಾಕಪ್ಪ ಅಂದರೆ, ನಿಮ್ಮ ಫೋನ್ಗೆ ಯಾವ ಕಾಲ್ ಬರುತ್ತೆ ನೋಡಿ, ಅದನ್ನ ತಿಳ್ಕೊಳ್ಳೋಗೋಸ್ಕರ ಈ ರೀತಿ ಮಾಡಿರ್ತಾರೆ. ಅದನ್ನ ಯಾವ ರೀತಿ ರಿಮೂವ್ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನ ಚೆಕ್ ಮಾಡೋದು ಕೂಡ ತಿಳಿಸ್ಕೊಡ್ತೀನಿ, ನಿಮ್ಮ ಫೋನ್ಗೆ ಯಾವ ರೀತಿ ಆಗಿದೆ ಇಲ್ಲ ಅಂತೇಳಿ. ಮತ್ತೆ ಆಗಿದೆಪ್ಪ ಅಂದರೆ ಅದನ್ನ ಯಾವ ರೀತಿ ರಿಮೂವ್ ಮಾಡೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊಂದೊಂದು ಲೈಕ್ನ ಮಾಡಿ, ಆಯ್ತಾ? ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಅದಕ್ಕೆ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ನಿಮ್ಮದು ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೋಬೇಕು. ಕಾಲ್ ಮಾಡಿದಾರಲ್ಲ, ಸೊ ಅದನ್ನ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂದರೆ, ಒಂದು ಕೋಡ್ನ ಹಾಕಬೇಕು. *#21# ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿಬಿಟ್ಟು ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಫೋನಲ್ಲಿ ಎಷ್ಟು ಸಿಮ್ ಇರುತ್ತೆ ನೋಡಿ, ಅದು ತೋರಿಸುತ್ತೆ. ನಿಮ್ಮ ಫೋನಲ್ಲಿ ಒಂದು ಸಿಮ್ ಇದಪ್ಪ ಅಂದರೆ ಡೈರೆಕ್ಟಾಗಿ ಅದು ಆಪ್ಷನ್ ಓಪನ್ ಆಗುತ್ತೆ. ನಿಮ್ಮ ಫೋನಲ್ಲಿ 2 ಸಿಮ್ ಇದ್ದಪ್ಪ ಅಂದರೆ 2 ಕೇಳುತ್ತೆ. ನೀವು ಯಾವ್ದನ್ನ ಚೆಕ್ ಮಾಡ್ಬೇಕು ನೋಡಿ, ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸಿಮ್ಗೂ ಇದೇ ಕೋಡ್ ಬರುತ್ತೆ. ಸೊ ಈ ಜಿಯೋ ಸಿಮ್ಗೆ ಬೇರೆ, ಏರ್ಟೆಲ್ ಸಿಮ್ಗೆ ಬೇರೆ ಆ ರೀತಿ ಇಲ್ಲ, ಒಂದೇ ಕೋಡೇ ಇರುತ್ತೆ. ಇವಾಗ ನಾನು ಈ ಸಿಮ್ ಬೇಕು, ಸೊ ಈ ಸಿಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಪ್ಪ ಅಂದರೆ ಸ್ವಲ್ಪ ವೇಟ್ ಮಾಡಿದ್ಮೇಲೆ ನೋಡಿ, ಕಾಲ್ ಫಾರ್ವರ್ಡಿಂಗ್ ಅಂತ ಬಂದ್ಬಿಟ್ಟು ವಾಯ್ಸ್ ನಾಟ್ ಫಾರ್ವರ್ಡೆಡ್, ವಿಡಿಯೋ ನಾಟ್ ಫಾರ್ವರ್ಡೆಡ್ ಅಂದರೆ ಯಾವುದೇ ರೀತಿ ನಂದು ಕಾಲ್ ಫಾರ್ವರ್ಡ್ ಆಗಿಲ್ಲ ಅಂತೇಳಿ ತೋರಿಸ್ತಾ ಇದೆ. ಕೆಲವು ಜನದ್ದು ಇಲ್ಲಿ ಏನಾದರೂ ಫಾರ್ವರ್ಡೆಡ್ ಅಂತ ತೋರಿಸ್ತಾ ಇದೆ, ನಾಟ್ ಬಿಟ್ಟು ಫಾರ್ವರ್ಡೆಡ್ ಅಷ್ಟೇ ತೋರಿಸ್ತಾ ಇದೆಯಪ್ಪ ಅಂದರೆ ನಿಮ್ಮದು ಕಾಲ್ ಫಾರ್ವರ್ಡ್ನ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅದನ್ನ ಯಾವ ರೀತಿ ರಿಮೂವ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ರಿಮೂವ್ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಅದನ್ನೇ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇನ್ನೊಂದು ಕೋಡ್ ಬರುತ್ತೆ ಅದಕ್ಕೆ. ಆ ಕೋಡ್ನ ನೀವು ಎಂಟರ್ ಮಾಡಿದಪ್ಪ ಅಂದರೆ ಇದನ್ನ ಡಿಆಕ್ಟಿವೇಟ್ ಮಾಡ್ಕೋಬೋದು. ಅದೇನು ಕೊಡಪ್ಪ ಅಂದರೆ, #21# ಅಂತ ಸರ್ಚ್ ಮಾಡಿಬಿಟ್ಟು ಕಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಸಿಮ್ ಬೇಕು ನೋಡಿ ಆ ಸಿಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದರೆ ಒಂದು 10 ಸೆಕೆಂಡ್ ವೇಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಕಾಲ್ ಫಾರ್ವರ್ಡಿಂಗು ಎರೇಸರ್ ವಾಸ್ ಸಕ್ಸಸ್ಫುಲಿ ಅಂದರೆ ಅದು ಸಕ್ಸಸ್ಫುಲ್ಲಾಗಿ ಎರೇಸ್ ಆಯಿತು, ಅಂದರೆ ಅದು ಡಿಆಕ್ಟಿವೇಟ್ ಆಯಿತು. ಇಷ್ಟೇ ಸಿಂಪಲ್ ಆಗಿ ನಿಮ್ಮದು ಕಾಲ್ ಫಾರ್ವರ್ಡಿಂಗ್ ಆಗಿದೆ ಅಲ್ವಾ, ಅಥವಾ ಆಗಿದ್ರೆ ಅದನ್ನ ಯಾವ ರೀತಿ ರಿಮೂವ್ ಮಾಡೋ ಅಂತೇಳಿ ಎರಡು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.